ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಲ್ನಾಡ್ ಸ್ಪೆಷಲ್ ಅಂತ ಹೇಳ್ತಾರೆ ಹೊಯ್ ಹಪ್ಪಳ ಅಂತ, ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನನ್ನ ಫ್ರೆಂಡು ನಾನು ಸೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವ್ಯಾವ ರೀತಿ ಏನು ಬೇಕು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 3 ದಿವಸ ನೆನೆ ಇಟ್ಟಿರುವಂಥ 2 ಗ್ಲಾಸ್ ಅಕ್ಕಿನ ನೆನೆ ಇಟ್ಕೊಂಡಿದ್ದೀವಿ. 2-3 ಗ್ಲಾಸ್ ಆಗುತ್ತೆ ಅಕ್ಕಿ. ಆ ಅಕ್ಕಿನ ನಾವು 3 ದಿವಸ ನೆನೆ ಇಟ್ಕೋಬೇಕು. ಡೈಲಿ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನಾವು 3ನೇ ದಿವಸಕ್ಕೆ ನೀರು ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನು ನಾವು ಚೇಂಜ್ ಮಾಡಬಾರ್ದು, ಹಾಗೆ ಎತ್ತಿಟ್ಕೋಬೇಕು. ಇಲ್ಲಿ ಮಿಕ್ಸಿ ಮಾಡೋಕ್ಕೆ ಬೇಕಾಗುತ್ತೆ. ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನನ್ನ ಫ್ರೆಂಡು ಎಲ್ಲನೂ ಮಿಕ್ಸಿಗೆ ಹಾಕ್ತಾ ಇದ್ದಾಳೆ. ನೋಡೋಣ ಏನೇನು ಹಾಕ್ತಾಳೆ ಅಂತೇಳ್ಬಿಟ್ಟು. ಈಗ ಅಕ್ಕಿನ ಹಾಕ್ಕೊಂಡಿದ್ದಾಳೆ ಮಿಕ್ಸಿ ಜಾರಿಗೆ. ಅಕ್ಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾಳೆ. ಅದಕ್ಕೆ ಕರಿಬೇವು ಸೊಪ್ಪು ಚೆನ್ನಾಗಾಗುತ್ತೆ, ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಇಲ್ಲೊಂದು 2-3 ಬೆಳ್ಳುಳ್ಳಿ ತೊಗೊಂಡಿದ್ಲು. ಆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಬಿಡಿಸಿಟ್ಕೊಂಡಿದ್ವಿ. ಹಾಗಾಗಿ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಕಾಳು ಮೆಣಸು ಕೂಡ ತೊಗೊಂಡಿದ್ವಿ, ಕಾಳು ಮೆಣಸನ್ನು ಹಾಕ್ತಾಯಿದ್ದೀವಿ. ನೀವು ಬೇಕಂದರೆ ಹಸಿಮೆಣಸು ಕೂಡ ಹಾಕೋಬೋದು. ನಾವಿಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಳು ಮೆಣಸು ಹಾಕ್ಕೊಂಡಿದ್ದೀವಿ, ಹೀಟ್ ಆಗಲಿ ಅಂಥೇಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀವಿ, ಅಜವಾನ ಹಾಕ್ತಾಯಿದ್ದೀವಿ. ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅದು ತುಂಬಾ ನುಣ್ಣಗಾಗಬೇಕು, ತುಂಬ ನುಣ್ಣಗೆ ಆಗಬೇಕು. ಈ ರೀತಿ ತರಿಯಾಗಿದೆ ನೋಡಿ. ಈಗ ನಾವು ಅಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ನೀರನ್ನು, ಅಕ್ಕಿ ನೀರನ್ನು ಎತ್ತಿಟ್ಕೊಂಡಿದ್ದೆ, ಅದೇ ನೀರನ್ನು ಹಾಕಬೇಕು ನೋಡಿ. ಈ ರೀತಿ ಆಗಿದೆ ಅದು ರುಬ್ಬಿದ್ದು. ಇನ್ನೂ ನೈಸಾಗಿ ರುಬ್ಬಬೇಕು ನೋಡಿ. ಕೈಯಲ್ಲೇ ಒಂಚೂರು ತರಿಯಾಗಿರಬಾರ್ದು ಅದು. ಹಾಗಾಗಿ ಇನ್ನೂ ರುಬ್ತಾ ಇದ್ದಾಳೆ ಅವಳು. ಈಗ ನೋಡಿ ಸರಿ ಆಗಿದೆ. ಈಗ ಇದನ್ನು ಮತ್ತೆ ಮಿಕ್ಕಿರುವಂಥ ಎಲ್ಲ ಅಕ್ಕಿ ಇತ್ತಲ್ಲ, ಇನ್ನೂ ಅದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದಾಳೆ. ಈ ಮಿಕ್ಕಿರೋ ಅಕ್ಕಿನೆಲ್ಲನೂ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ರುಬ್ಬಿದ್ದಕ್ಕೆ ಹಾಕಬೇಕು. ಫಸ್ಟಿಗೆ ನಾವು ರುಬ್ಕೊಂಡು ಎಲ್ಲ ಮಸಾಲೆ ಕೂಡ ಹಾಕಿ ಈಗ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಅಕ್ಕಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನೋಡಿ, ಒಂದು 2-3 ಜಾರ್ ಆಯಿತು ನಮ್ಮದೀಗ. ಆ ರೀತಿ ಹಾಕ್ಕೊಂಡು ಎಲ್ಲ ನೀಟಾಗಿ ಅದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡಿ. ಈಗ ರುಬ್ಕೊಂಡೆಲ್ಲ ಆಗಿದೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ ನೀಟಾಗಿ. ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡಬೇಕು. ಮೇಲುಗಡೆ ನಾವು ಅದೆಲ್ಲ ಹಿಟ್ಟು ರೆಡಿ ಆದಮೇಲೆ ಒಂದು ಸ್ವಲ್ಪ ಕಾಳು, ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಹಾಕ್ತಾಯಿದ್ದೀವಿ. ಕಪ್ಪೆಳ್ಳು, ಬಿಳಿ ಎಳ್ಳು ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಕಾಳು ಕೂಡ ಹಾಕ್ತಾಯಿದ್ದಾಳೆ. ಅದಕ್ಕೆ ಕಾಳು ಹಾಕಬೇಕು, ಪರಿಮಳ ಚೆನ್ನಾಗಿ ಬರುತ್ತೆ. ಹಪ್ಪಳ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ಬರುತ್ತೆ. ಬಿಳಿ ಎಳ್ಳು ಯಾವುದಾದ್ರೂ ಒಂದನ್ನು ಹಾಕೋಬೋದು ನೀವು. ಬಿಳಿ ಎಳ್ಳಾದರೂ ಹಾಕೋಬೋದು, ಕಪ್ಪು ಎಳ್ಳಾದರೂ ಹಾಕೋಬೋದು. ನಾವಿಲ್ಲಿ ಇದೆಯಲ್ಲ ಅಂತ ಎರಡನ್ನೂ ಹಾಕಿದ್ದೀವಿ, ಚೆನ್ನಾಗಾಗುತ್ತೆ ಅಂಥೇಳಿ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಈ ರೀತಿ ತುಂಬ ತಿಳುವಾಗಿ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ನೋಡಿ. ತೋರಿಸ್ತಾ ಇದ್ದೀವಿ ಯಾವ ರೀತಿ ಇರಬೇಕು ಅಂಥೇಳಿ. ಈ ಹದದಲ್ಲಿ ಇರಬೇಕು ಹಪ್ಪಳ ಮಾಡೋಕ್ಕೆ. ಈಗ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹಾಕಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಎಲ್ಲ ಕಡೆ ಸ್ಪ್ರೆಡ್ ಆದರೆ ಹಿಟ್ಟು ಸರಿ ಇದೆ ಅಂತ ಅರ್ಥ. ನಿಮಗೆ ಗೊತ್ತಾಗದೇ ಇದ್ದರೆ ಈ ರೀತಿ ನೀವು ಮಾಡಿ ನೋಡ್ಬೋದು. ಈ ರೀತಿ ಹಾಕಿದರೆ ಹಿಟ್ಟು ಎಲ್ಲ ಕಡೆ ಬರಬೇಕು. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವಲ್ಪ ಉಪ್ಪು ಬೇಕಿತ್ತು ಇನ್ನೊಂಚೂರು, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಟೇಸ್ಟ್ ನೋಡ್ಕೋಬೋದು ನೀವು, ನೋಡಿಬಿಟ್ಟು ಹಾಕ್ಬೋದು. ಈ ರೀತಿ ಇಲ್ಲಿ ಈಗ ನಾವು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ತಟ್ಟೆಯಲ್ಲೆಲ್ಲ ಒಂದು ಪಾತ್ರೆಯಲ್ಲಿ ನೀರಿಡಬೇಕು. ಈ ರೀತಿ ನೀರು ಕುದೀತಾ ಇರಬೇಕಾದ್ರೆ ಈ ಥರ ತಟ್ಟೆಯಲ್ಲಿ ಹಾಕಿಬಿಟ್ಟು, ಈ ಥರ ನೀರು ಕುದೀತಾ ಇದೆ ನೋಡಿ, ಈ ರೀತಿ ನೀರು ಕುದೀತಾ ಇರಬೇಕು. ಆವಾಗಲೇ 1 ಸ್ಪೂನ್ ಹಿಟ್ಟನ್ನು ತಟ್ಟೆಗೆ ಹಾಕಿ ಅದಕ್ಕೆ ಹಾಕಿಬಿಟ್ಟು ಅದರಲ್ಲಿ ಇಟ್ಕೋಬೇಕು. ನಾವೀಗ ಇಟ್ಕೊಂಡು ಈ ಥರ ನಾವು ತಣ್ಣೀರಲ್ಲೇ ಎತ್ತಿಡಬೇಕು. ಅದನ್ನು ತಣ್ಣೀರಲ್ಲಿ ಎತ್ತಿಟ್ರೇ ಸ್ವಲ್ಪ ಹೊತ್ತು ಇಟ್ಟರೆ ಅದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ವಿಡಿಯೋ ನೀವು ಕೊನೆವರೆಗೂ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ನೋಡಿ ಈಗ ಈ ರೀತಿ ಹಾಕ್ತಾ ಇದ್ದಾಳೆ ಅವಳು. ಹಾಕಿ ಆ ಕುದಿಯೋ ನೀರಲ್ಲಿ ಇಟ್ಬಿಡೋದು. ಆ ಪಾತ್ರೆಯಲ್ಲಿ ಇಟ್ಟು ಮೇಲ್ಗಡೆ ಒಂದು ಮುಚ್ಚಬೇಕು. ಮೇಲ್ಗಡೆ ಮುಚ್ಚಲೇಬೇಕು, ಮುಚ್ಚಲಿಲ್ಲ ಅಂದರೆ ಹಪ್ಪಳ ಬರೋದೇ ಇಲ್ಲ. ಹಾಗಾಗಿ ಈ ರೀತಿ ನೋಡಿ, ಇಲ್ಲಿ ನಾನು ತೆಗಿತಾ ಇದ್ದೀನಿ. ಈ ರೀತಿ ಬರುತ್ತೆ, ಅದು ನೀಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ ನೋಡಿ. ಒಂದೇ ಸ್ಪೂನ್ ಹಾಕ್ತಾ ಇದ್ದಾಳೆ ಅವಳು. 1 ಸ್ಪೂನನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಅದೆಲ್ಲ ಕಡೆ ಸ್ಪ್ರೆಡ್ ಆದ ತಕ್ಷಣ ತುಂಬ ಹೊತ್ತು ಬೇಯಕ್ಕೆ ಇಡಬಾರ್ದು ಹಿಟ್ಟನ್ನು. ಒಂದು ತಟ್ಟೆಯಿಂದ ಇನ್ನೊಂದು ತಟ್ಟೆಗೆ ಹಾಕೊಳ್ಳೋಷ್ಟ್ರಲ್ಲಿ ಸಾಕು, ಅಷ್ಟು ಟೈಮಲ್ಲಿ ಬೆಂದರೆ ಸಾಕು. ಅದು
ನೋಡಿ ಒಂದು ತಟ್ಟೆಲಿ ನೀರು ಹಾಕಿಟ್ಕೊಂಡಿದ್ವಿ ತಣ್ಣೀರು, ಅದರಲ್ಲಿ ಆ ತಟ್ಟೆನ ಇಟ್ಟರೆ ಒಂದು ಸೆಕೆಂಡ್ ಇಟ್ಟರೆ ಅದು ತಳ ಬಿಡುತ್ತೆ, ನೀಟಾಗಿ ಚೆನ್ನಾಗಿ ಬರುತ್ತೆ ಹಪ್ಪಳ ತೆಗಿಲಿಕ್ಕೆ. ನೋಡಿ ಈಗ ಯಾವ ರೀತಿ ಎಷ್ಟು ನೀಟಾಗಿ ಬರುತ್ತೆ ತೆಗಿಲಿಕ್ಕೆ ಅಂಥೇಳಿ. ಹೀಗೆ ಈ ಹಪ್ಪಳನೂ ಕೂಡ ಒಲೆ ಮೇಲೆ ಬೇಯಕ್ಕಿಟ್ಟಾಗ ತುಂಬ ಹೊತ್ತು ಬೇಯಕ್ಕಿಡಬಾರ್ದು. ಒಂದು ತಟ್ಟೆಯಿಂದ ಇನ್ನೊಂದು ತಟ್ಟೆಗೆ ಹಾಕ್ತೀವಲ್ಲ ನಾವು, ಅಷ್ಟು ಟೈಮ್ ಸಾಕು ಅದಕ್ಕೆ, ಅದು ಬೆಂದೋಗ್ಬಿಟ್ಟಿರುತ್ತೆ ಕುದಿಯೋ ನೀರಿಗೆ ಹಾಗೆ ಇರುತ್ತಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಮೇಲೆ ಮುಚ್ಚೋದು ಮಾತ್ರ ಮಿಸ್ ಮಾಡಬಾರ್ದು. ಮುಚ್ಚಲಿಲ್ಲ ಅಂದರೆ ಹಪ್ಪಳ ಬರಲ್ಲ. ಹಾಗಾಗಿ ಮೇಲೆ ಯಾವುದೇ ಕಾರಣಕ್ಕೂ ಮುಚ್ಚೋದನ್ನು ಮಿಸ್ ಮಾಡಬಾರ್ದು. ನೀರು ಕುದಿತಾನೇ ಇರಬೇಕು. ಮಧ್ಯೆ ಮಧ್ಯೆ ನೀರು ಕಡಿಮೆ ಆದರೆ ಅದಕ್ಕೆ ನೀರು ಹಾಕ್ತಾ ಇರಬೇಕು. ನಾವಿಲ್ಲಿ ಅದಕ್ಕೆ ಪಕ್ಕಕ್ಕೆ ಒಂದು ಗುಂಡಿಗೆ ನೀರನ್ನು, ಬಿಸಿ ನೀರನ್ನು ಕಾಯಿಸಿಟ್ಕೊಂಡ್ಬಿಟ್ಟಿದ್ದೀವಿ. ಖಾಲಿ ಆದಾಗೆಲ್ಲ ಹಾಕ್ತಾ ಹೋಗ್ತೀವಿ, ಅಂದರೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ರೀತಿ ತೆಗಿತಾ ಇರ್ತೀವಿ ಹಪ್ಪಳನ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಲಾಸ್ಟಿಗೆ ಎಂಡಿಗೆ ಇನ್ನೂ ಒಂಥರ ಇದೇ ಥರದಲ್ಲಿ ಖಾರ ಹಾಕಿ ಒಣಮೆಣಸು ಹಾಕಿ ಮಾಡಿರೋದನ್ನು ಕೂಡ ವಿಡಿಯೋ ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಎರಡು ರೀತಿಯ ಮಾಡೋ ಹಪ್ಪಳನ ತೋರಿಸ್ತಾ ಇದ್ದೀವಿ. ಇದು ಹೂಗದಲ್ಲೇ ಬೇಯಬೇಕು, ಹಾಗಾಗಿ ತುಂಬ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ತುಂಬ ಏನು ಅದಕ್ಕೆ ತಟ್ಟೆಗೆಲ್ಲ ಅಂಟ್ಕೊಂಡು ಆ ರೀತಿ ಏನೂ ಬರಲ್ಲ. ಜಸ್ಟ್ ಒಂದು ಸ್ಪೂನ್ ತೊಗೊಂಡು ಅಥವಾ ಚಾಕು ತೊಗೊಂಡು ಒಂದು ರೌಂಡ್ ಈ ಥರ ಮಾಡ್ಕೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಇಡಬೇಕಷ್ಟೇ ನಾವು ತಟ್ಟೆನ ತೆಗೆದ ತಕ್ಷಣ. ಈಗ ನೋಡಿ ಅವಳು ಇಡ್ತಾಳಲ್ಲ, ಆ ರೀತಿ ಇಡ್ತಾ ಹೋಗಬೇಕು 1-2 ನಿಮಿಷ. ಹಾಗಿಟ್ಟರೆ ಚೆನ್ನಾಗಿ ಬರುತ್ತೆ ಹಪ್ಪಳ. ಇಲ್ಲಿ ನಾವು ಎಲ್ಲಿ ಎಣ್ಣೆ ಹಾಕ್ತಾಯಿಲ್ಲ, ಎಂಥದೂ ಹಾಕ್ತಾಯಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನ ಮಾತ್ರ ಯಾವುದೇ ಕಾರಣಕ್ಕೂ 3 ದಿವಸ ನೆನೆ ಇಡಬೇಕು. 3 ದಿವಸ ನೆನೆ ಇಟ್ಟು ಚೇಂಜ್ ಮಾಡ್ತಾ ಇರಬೇಕು ನೀರನ್ನು. ಬೆಳಗ್ಗೆ ವಾಶ್ ಮಾಡಿ ಮತ್ತೆ ನೀರು ಹಾಕಿ, ಮತ್ತೆ ಕ್ಲೀನ್ ಮಾಡಿ ಮತ್ತೆ ನೀರು ಹಾಕಿಡಬೇಕು. 3ನೇ ದಿವಸ ನಾವು ರುಬ್ತೀವಲ್ಲ, ಆವಾಗ ಅದೇ ನೀರನ್ನು ತಗೊಂಡು ನಾವು ರುಬ್ಬಕ್ಕೆ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಹುಳಿ ಬಂದಿರುತ್ತಲ್ಲ, ಆಮೇಲೆ ಹಪ್ಪಳ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ತೆಗಿಯೋದು ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಬಂದಿದೆ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂಥೇಳಿ. ನೋಡಿ ಇಷ್ಟೊಂದು ಹಪ್ಪಳ ಮಾಡಿದ್ದೀವಿ ನಾವೀಗ ಅಷ್ಟು ಅಕ್ಕಿ ಹಿಟ್ಟಲ್ಲಿ. ಈಗ ಆ ಥರ ಕುದಿಯೋ ನೀರಲ್ಲೇ ಇಡಬೇಕು ನಾವು. ಹಿಂಗೆ ಈ ರೀತಿ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ, ನೀಟಾಗಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಸ್ಕಿಪ್ ಮಾಡಬೇಡಿ, ನೀಟಾಗಿ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ಇಲ್ಲಿ ಕಾಳು ಮೆಣಸು ಯೂಸ್ ಮಾಡೋ ಬದಲು ಹಸಿಮೆಣಸನ್ನು ಯೂಸ್ ಮಾಡ್ಬೋದು. ನಾವಿಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾರವಾಗಿ, ಹಾಗಾಗಿ ನಾವು ಹಸಿಮೆಣಸನ್ನು ಬದಲು ಕಾಳು ಮೆಣಸು ಯೂಸ್ ಮಾಡಿದ್ದೀವಿ. ನೋಡಿ ಇಷ್ಟೊಂದು ಹಪ್ಪಳ ಮಾಡಿದ್ದೀವಿ ಇವತ್ತು. ಈಗ ಇನ್ನೊಂದು ಥರ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಹಿಟ್ಟು ಅದೇ ಥರ ಇನ್ನೊಂದು ದಿವಸ 3 ದಿವಸ ಅಕ್ಕಿ ನೆನೆ ಇಟ್ಟು ಅದೇ ರೀತಿ ಅದೇ ಹಾಕಿರೋ ಪದಾರ್ಥಗಳು. ಅದಕ್ಕೆ ನಾವು ಒಣ ಮೆಣಸನ್ನು ಹಾಕಿದ್ದೀವಿ. ಅದಕ್ಕೆ ಮಾಮೂಲಿ ಬೆಳ್ಳುಳ್ಳಿ ಹಾಕಿದ್ದೀವಿ, ಕರಿಬೇವು ಹಾಕಿದ್ದೀವಿ, ಒಂದಿಷ್ಟು ಒಣ ಮೆಣಸು ಹಾಕಿದ್ದೀವಿ, ಮೇಲೆಗಡೆ ಎಳ್ಳು ಹಾಕಿದ್ದೀವಿ. ಮಾಮೂಲಿ ಅದಕ್ಕೆ ಫಸ್ಟ್ ಏನು ರುಬ್ಬಕ್ಕೆ ಹಾಕಿದ್ದೀವಲ್ಲ ಅದೇ ಎಲ್ಲನೂ ಪದಾರ್ಥಗಳನ್ನು ಹಾಕಿರೋದು. ಜಸ್ಟ್ ಇಲ್ಲಿ ನಾವು ಒಣ ಮೆಣಸನ್ನು ಯೂಸ್ ಮಾಡಿದ್ದೀವಿ. ಇದಕ್ಕೆ ಒಣ ಮೆಣಸು ಹಾಕಿದ್ದೀವಿ, ಖಾರ ಇರಲಿ ಅಂತ, ಸ್ವಲ್ಪ ಖಾರ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಣ ಮೆಣಸು ಹಾಕಿಬಿಟ್ಟು ರುಬ್ಬಿ ಈ ರೀತಿ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳಗಳು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೇಮ್ ಅದನ್ನು ಅಷ್ಟೇ 3 ದಿವಸ ನೆನೆ ಇಟ್ಟಿದ್ವಿ ಅಕ್ಕಿನ. 3 ದಿವಸನೂ ಚೇಂಜ್ ಮಾಡಿ ಮತ್ತೆ 3 ದಿವಸ ರುಬ್ಬಿ ಆ ರೀತಿ ಮಾಡಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಪ್ಪಳಗಳು ಈ ರೀತಿ ಬಂದಿದೆ. ಖಾರ ಹಪ್ಪಳ ಒಂದು ಬಿಳಿ ಹಪ್ಪಳ, ಈ ರೀತಿ ಎಳ್ಳುಗಳನ್ನು ಹಾಕಿದರೆ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದು ಸಲ ಕರಿಯೋಣ ಈಗ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ಎಣ್ಣೆಯಲ್ಲೂ ಕೂಡ ಕರಿಬೋದು, ಎಷ್ಟು ಚೆನ್ನಾಗಿ ದೊಡ್ಡದಾಗುತ್ತೆ ನೋಡಿ ಅದು. ನೋಡಿ ಇಷ್ಟು ದೊಡ್ಡದು ಬಂದಿದೆ ಹಪ್ಪಳ. ಈಗ ನೋಡಿ ಈ ರೀತಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ಜಸ್ಟ್ ಒಂಚೂರು ಪುಷ್ ಮಾಡಿದ್ರೆ ಸಾಕು, ಕಟ್ಟಾಗಿ ಹೋಗುತ್ತೆ. ನೋಡಿ ನೀವು ಒಂದು ಸಲ ಈ ರೀತಿ ಹಪ್ಪಳಗಳನ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.